ಸಿ ಇಲ್ಲಿ ನೋಡಿ ಎರಡೆರಡು ಕಾಣಿಸ್ತಾ ಇದೆ. ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನೆಲ್ಲ ಇರುತ್ತೆ ಇವತ್ತಿನ ವ್ಲಾಗಲ್ಲಿ ನೋಡ್ಕೊಂಬರೋಣ ಬನ್ನಿ. ಹೇಳ್ತೀನಿ ನಿಮಗೆ ನನ್ನ ಟ್ವಿನ್ ಬೇಬಿ ಕತೆ ಏನಾಯಿತು ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ಹೇಳ್ತೀನಿ ಬನ್ನಿ. ಮತ್ತು ನನಗೆ ರೈಸ್ ಐಟಮ್ ಎಲ್ಲ ರೈಸ್ ತಿಂದರೆ ವಾಮಿಟಿಂಗ್ ಆಗ್ತಿತ್ತಲ್ಲ, ಅದಕ್ಕೆ ಸುಮಾರು ದಿವಸ ಆಗಿತ್ತು ತಿಂದು ನೋಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ರೈಸ್ ಹಾಕ್ಸ್ಕೊಂಡು ಅದಕ್ಕೆ ಹಿರಳೆ ಹಣ್ಣಿನ ರಸ, ಹಿರಳೆ ಹಣ್ಣಿನ ರಸಕ್ಕೆ ಒಂದು ಸ್ವಲ್ಪ ಮಾತ್ರ ಒಂದು 2 ಸ್ಪೂನಷ್ಟು ನೀರು, ಖಾರದ ಪುಡಿ, ಉಪ್ಪು, ಹಸಿ ಬೆಳ್ಳುಳ್ಳಿನ ಹೆಚ್ಚಾಕ್ಬಿಟ್ಟು ಮತ್ತು ಅದಕ್ಕೆ ಸಾಸಿವೆ, ಒಗ್ಗರಣೆ ಅಷ್ಟೇ, ಇನ್ನೇನೂ ಇಲ್ಲ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಅದು ಗೊತ್ತಿರೋರೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಿಜವಾಗ್ಲೂ ಅವ್ರ ಬಾಯಲ್ಲಿ ನೀರು ಬಂದಿರುತ್ತೆ. ಅಷ್ಟು ಸಖತ್ತಾಗಿರುತ್ತೆ. ಬಾಯಿ ಕೆಟ್ಟೋಗಿರೋರ್ಗಂತೂ ಇದು ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ. ಅದಕ್ಕೋಸ್ಕರನೇ ನಾನು ಇದನ್ನು ಮಾಡಿಸ್ಕೊಂಡಿದ್ದೆ. ಅಲ್ಲಿ ಪ್ರೆಗ್ನೆನ್ಸಿ ಕಿಟ್ ಕೊಟ್ಟಿದ್ರಲ್ಲ, ಅದಕ್ಕೆ ನಾನು ಅದರೊಳಗಿರೋ ಐಟಮ್ಸ್ ಎಲ್ಲ ತೆಗೆದ್ಬಿಟ್ಟು ಒಂದು ಬಟ್ಟೆ ಎಲ್ಲ ಹಾಕಿ ಇಟ್ಕೊಂಡಿದ್ದೆ. ಇದರಲ್ಲಾದರೆ ಈಸಿಯಾಗಿ ತೊಗೋಬೋದು ಅಂತಂದ್ಬಿಟ್ಟು. ನನಗೂ ಇವಾಗ ಬೀರೊಳಗಡೆ ಸ್ವಲ್ಪ ಜಾಗ ಸಾಕಾಗ್ತಿಲ್ಲ. ನಂದು ಇವಂದು ಇಲ್ಲಿಗೆ ಬಂದಮೇಲೆ ಅಂತೂ ಇನ್ನೂ ಸ್ವಲ್ಪ ಜಾಗ ಸಾಕಾಗ್ತಾಯಿಲ್ಲ ನನಗೆ. ಅದಕ್ಕೆ ಅಲ್ಲಿರೋದೆಲ್ಲ ಸ್ವಲ್ಪ ಖಾಲಿ ಮಾಡಿಬಿಟ್ಟು ಈ ಕಿಟ್ಟೊಳಗಡೆ ಹಾಕಿ ಇಟ್ಕೊಂಡಿದ್ದೆ. ನೋಡಿ, ಚೆನ್ನಾಗಿ ಯೂಸ್ ಆಯಿತು. ಇನ್ನೂ 2 ಬರ್ಬೋದೇನೋ, ನೋಡೋಣ. ಸೊ ಆಮೇಲೆ ಸುತ್ತೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತಂದ್ಬಿಟ್ಟು ಸುತ್ತೂರಿಗೆ ಹೋಗಿದ್ವಿ. ಅಲ್ಲಿ ಇನ್ನೇನು ಪ್ರತಿಮಕ್ಕವ್ರ ಮನೆ ಗೃಹ ಪ್ರವೇಶ ಇನ್ನೇನು ಹತ್ರ ಬಂತು. ಅವರು ದೊಡ್ಡಮ್ಮ ಪ್ರತಿಮಕ್ಕ ಮತ್ತು ಲಕ್ಷ್ಮಿಗೆ ಎಲ್ಲ ಸೀರೆ ಎಲ್ಲ ತೊಗೊಬಂದಿದ್ರು. ಅದನ್ನು ನೋಡ್ತಾ ಇದ್ವಿ. ಸೀರೆ ತೊಗೊಬರಕ್ಕೆ ಹೋಗ್ಬೇಕಾದ್ರೆ ನಾನೇನು ಹೋಗಿರಲಿಲ್ಲ, ಹಾಗಾಗಿ ನಾನು ನೋಡಿರಲಿಲ್ಲ ಸೀರೆಗಳನ್ನ. ಸೊ ಯಾವ್ಯಾವ್ದು ತೊಗೊಂಡಿದ್ಯಾ ಏನು ಅಂತ ಅಂದ್ಬಿಟ್ಟು ಎಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ. ಲಕ್ಷ್ಮಿಗೆ ಅಂತ ಅಂದ್ಬಿಟ್ಟು ಈ ಸೀರೆ ಸೆಲೆಕ್ಟ್ ಮಾಡಿದರು. ನನಗೆ ಯಾಕೋ ಇದು ಇಷ್ಟ ಆಗಲಿಲ್ಲ. ನಾನು ಹೇಳಿದ್ದೆ, ಆಯಿತಾ, ನಾನು ಲಕ್ಷ್ಮಿ ಎಲ್ಲ ನಾನೇ ಕೂರಿಸ್ಕೊಡ್ತೀನಿ, ಎಲ್ಲ ಅಲಂಕಾರ ಎಲ್ಲ ನಾನು ಮಾಡಿಕೊಡ್ತೀನಿ ಅಂತ. ಅದಕ್ಕೆ ನನಗೆ ಈ ಸೀರೆ ಯಾಕೋ ಇಷ್ಟ ಆಗಲಿಲ್ಲ. ಚೆನ್ನಾಗಿ ಕಾಣಿಸ್ಬೇಕು ಅಲ್ವಾ ಲಕ್ಷ್ಮಿ. ಅದು ತುಂಬ ಗ್ರ್ಯಾಂಡಾಗಿರೋ ಸೀರೆ ಉಡ್ಸಿದ್ರು ಹಾಳು ಮಾಡಿಬಿಡ್ತಾರೆ. ಅರಿಶಿನ ಕುಂಕುಮ ನೀರು ಎಲ್ಲ ಹಾಕಿ ಹಾಳು ಮಾಡಿಬಿಡ್ತಾರೆ. ಸಿಂಪಲ್ಲಾಗಿರೋದೇ ಬೇಕು. ಬಟ್ ನಂಗೆ ಯಾಕೋ ಆ ಸೀರೆ ಒಂದು ಇಷ್ಟ ಆಗಲಿಲ್ಲ. ಅದಕ್ಕೆ ಹೇಳಿದೆ, ಅದು ನೀನೇ ಇಟ್ಕೊಂಬಿಡು, ಸೊ ಇನ್ನೊಂದು ತಗೋ, ಚೆನ್ನಾಗಿರೋದು ತಗೊಂಬಾ ಅಂದ್ಕೊಂಡು ಹೇಳ್ತಾ ಇದ್ದೆ ನಾನು. ಸದ್ಯಕ್ಕೆ ನಾನಿರೋ ಈ ಸಿಚುವೇಷನಲ್ಲಿ ಅವಳಿಗೇನಾದರೂ ನಾನು ಹೆಲ್ಪ್ ಮಾಡ್ಬೋದು ಅಂದರೆ ಅದೊಂದೇ ನಾನು ಮಾಡೋಕ್ಕಾಗೋದು. ಅದು ಬಿಟ್ಟರೆ ನಾನೇನು ಹೆಲ್ಪ್ ಮಾಡೋಕ್ಕಾಗಲ್ಲ ಅವಳಿಗೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಪರ್ಸ್ನಲಿ ನನಗೆ ತುಂಬ ಇಷ್ಟವಾದ ಕೆಲಸ, ಆಯಿತಾ. ನನಗೆ ಅದು ಲಕ್ಷ್ಮಿಗೆ ಅಲಂಕಾರ ಮಾಡೋದು, ಅದೆಲ್ಲ ಮಾಡೋದು ಏನೋ ಅದೆಲ್ಲ ನಂಗೊಂಥರ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ ನನಗೆ. ಸೊ ಅದಕ್ಕೆ ನಾನೇ ಮಾಡಿಕೊಡ್ತೀನಿ. ಅದಕ್ಕೆ ಏನೇನು ಬೇಕು ಹೇಳ್ತೀನಿ, ಅದು ತಗೋಬಾ, ಎಲ್ಲ ನಾನೇ ರೆಡಿ ಮಾಡಿಕೊಡ್ತೀನಿ ಅಂತ ಮುಂಚೆನೇ ಹೇಳಿಬಿಟ್ಟಿದ್ದೀನಿ ನಾನು. ಸೊ ಆಮೇಲಿಂದ ಪಾಪುಗೂ ಪುನರ್ವಂಗೂ ಬಟ್ಟೆ ತೊಗೊಬಂದಿದ್ಲು. ಅವಳು ಪಾಪ ಡೌಟಲ್ಲೇ ತಂದಳು, ಆಗುತ್ತೋ ಇಲ್ವೋ ಅಂತ. ದೊಡ್ಡವರು ಬೇಕಿತ್ತು ತಂದುಬಿಡ್ಬೋದು, ಈ ಮಕ್ಳಿಗೆ ಸ್ವಲ್ಪ ಆ ಥರದ್ದು ಕಷ್ಟ. ಯಾಕಂದರೆ ಗೊತ್ತಾಗಲ್ಲ ಸೈಜು ಕರೆಕ್ಟಾಗಿ ತಂದುಬಿಟ್ರೆ ನೆಕ್ಸ್ಟ್ ಇನ್ನೊಂದು 3-4 ತಿಂಗಳಾದರೆ ಅದಾಗೋದೇ ಇಲ್ಲ. ಅದಕ್ಕೆ ಹಾಕಿ ನಾನು ನೋಡಿದೆ ಆಗುತ್ತಾ ಏನು ಅಂತ. ಆಗುತ್ತೆ, ಒಂಚೂರು ದೊಡ್ಡದಾಗುತ್ತೆ, ಬಟ್ ಓಕೆ, ಮುಂದೇನೂ ಯೂಸ್ ಆಗುತ್ತೆ. ಅವ್ನು ನಾನು ಕನ್ನಡಿಲಿ ನೋಡಬೇಕು, ಕನ್ನಡಿ ತೋರಿಸಿ ಅಂತಿದ್ದ. ಅದಕ್ಕೆ ಅವನ್ನ ಕನ್ನಡಿಯಲ್ಲಿ ತೋರಿಸೋದಕ್ಕೆ ಅಂತ ಕರ್ಕೊಂಡು ಹೋದರು. ಆಮೇಲಿಂದ ನಾನು ನೋಡಿದ್ರೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಅವನಿಗೆ ರೆಡಿ ಮಾಡಿ ಆಟ ಆಡೋ ಅಂತ ಕಳಿಸಿದ್ದೀನಿ. ನನಗೆ ಆಗ್ತಿರ್ಲಿಲ್ಲ, ಮಲಗಿಬಿಟ್ಟಿದ್ದೀನಿ. ಹೋಗಿ ಅವನು ಅಲ್ಲಿ ಮನೆ ಎದುರುಗಡೆನೇ ಬೋರ್ ಹಾಕಿದ್ರು, ಅಲ್ಲಿ ಡಸ್ಟ್ ಬರುತ್ತಲ್ಲ, ಅದ್ರಲ್ಲಿ ಹೋಗಿ ಉರಿ ಬಿಸಿಲಲ್ಲಿ ಹೋಗಿ ಕೂತಿದ್ದಾನೆ ಆಟ ಆಡ್ತಾ ಅವನು. ಆಮೇಲೆ ನಾನು ಸುಮ್ಮನೆ ಏನಕ್ಕೋ ಅಂತ ಆಚೆ ಬಂದು ನೋಡಿದ್ರೆ ಉರಿ ಬಿಸಿಲಲ್ಲಿ ಕೂತಿದ್ದ. ಆಮೇಲೆ ಒಂದು ಸ್ವಲ್ಪ ಮಣ್ಣು ತೊಗೊಬಂದು ಇಲ್ಲಿ ನೆರಳಲ್ಲಿ ಹಾಕ್ಕೊಟ್ಬಿಟ್ಟು, ಆಡಪ್ಪ ಇವಾಗ, ಬಿಸಿಲಿಗೆ ಹೋಗ್ಬೇಡ ಅಂದ್ಬಿಟ್ಟು ಕೂರಿಸ್ದೆ. ನನಗೇನು ಮರಳಲ್ಲಿ ಆಟ ಆಡಿದ್ರೆ ಏನೋ ಭಯಕ್ಕೆ ಹೋಗಲ್ಲ, ಬಟ್ ಬಿಸಿಲಿಗೆಲ್ಲ ಬಿಡಲ್ಲ ಅಷ್ಟೇ. ಯಪ್ಪ, ನಮಗೆ ಆಗಲ್ಲ ಬಿಸಿಲು, ಇನ್ನು ಮಕ್ಳು ಹೆಂಗೆ ತಡ್ಕೊತಾರೆ. ಬನ್ನಿ, ನನ್ನ ಟ್ವಿನ್ ಬೇಬಿ ಸ್ಟೋರಿ ಹೇಳ್ತೀನಿ. ನಾನು ಇಲ್ಲಿ ಬದನಗುಪ್ಪೆಲಿರೋದ್ರಿಂದ, ಅಮ್ಮನ ಮನೇಲಿರೋದ್ರಿಂದ ನನಗೆ ಇಲ್ಲಿ ಮೊಬೈಲ್ ಸ್ಟ್ಯಾಂಡಲ್ಲಿ ಏನೂ ತೊಗೊಬಂದಿಲ್ಲ. ನಾನು ಈ ಥರ ಇಷ್ಟೊಂದು ದಿನ ಇಲ್ಲಿ ಉಳ್ಕೊತೀನಿ ಅಂತಲೂ ಗೊತ್ತಿಲ್ಲ. ಈಗ ಕೈಯಲ್ಲಿ ಹಿಡ್ಕೊಂಡೇ ವಿಡಿಯೋ ಮಾಡಬೇಕು, ಅದೇ ಕಷ್ಟ ಆಗಿರೋದು ಇವಾಗ. ಓಕೆ ಬನ್ನಿ, ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ ನಿಮಗೆ. ಸಿ ಇಲ್ಲಿ ನೋಡಿ ಎರಡೆರಡು ಕಾಣಿಸ್ತಾ ಇದೆ. ಇದನ್ನು ನೋಡಿಬಿಟ್ಟು ಆ್ಯಕ್ಚುಲಿ ಅವರು ಟ್ವಿನ್ ಬೇಬಿ ಇದೆ ಅಂತ ಹೇಳಿದ್ದು ನಮಗೆ. ಅವ್ರು ಆ್ಯಕ್ಚುಲಿ ಏನು ರಿಪೋರ್ಟೆಲ್ಲ ಜಸ್ಟ್ ಹಿಂಗೆ ಬರ್ಕೊಟ್ಟಿದ್ರು.
ನೋಡಲಿ ಫೀಟಸ್ ಎ ಫೀಟಸ್ ಬಿ ಎರಡೂ ಸೇಮ್ 5 ವೀಕ್ 4 ಡೇಸ್ ಸ್ಕ್ಯಾನಿಂಗ್ ಪ್ರಕಾರ. ಬಟ್ ನನ್ನ ಡೇಟೇ ಬೇರೆ ಇತ್ತು, ಅಲ್ಲಿ ಸ್ಕ್ಯಾನಿಂಗ್ ಇದೆ ಬೇರೆ ಇತ್ತು. ಸೊ ಇಷ್ಟು ಬರ್ತಿದ್ರು ರಿಪೋರ್ಟಲ್ಲಿ. ಸೊ ನೆಕ್ಸ್ಟ್ ಏನು ಹೇಳ್ತೀನಿ ಬನ್ನಿ. ಅವಾಗ ಅಂದರೆ ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ನಾನು ಅಜ್ಜಂಪುರದಲ್ಲೇ ಇದ್ದೆ ಅಲ್ವಾ. 1 ತಿಂಗಳ ಮೇಲೆ 6 ದಿನ ಏನೋ ಆಗಿತ್ತು, ಹೋದೆ. ಅಲ್ಲೇ ಒಂದು ಅಜ್ಜಂಪುರದಲ್ಲೇ ನರ್ಸಿಂಗ್ ಹೋಮ್ ಇತ್ತು. ನನಗೆ ನಿಯರ್ ಬೈ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಅದನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಇವಾಗ ಬೇರೆ ಕಡೆ ಹೋದರೆ ಇವಾಗ ಮನೆಗೂ ಕಷ್ಟ ಆಗುತ್ತೆ, ರಜೆ ಹಾಕ್ಕೊಂಡು ಕರ್ಕೊಂಡು ಹೋಗ್ಬೇಕು ನನ್ನ. ಈಗ ಅಲ್ಲೇ ರಜೆ ಹಾಕೊಂಡು ಕೂತ್ಕೊಂಡ್ರೆ ನೆಕ್ಸ್ಟ್ ಅವ್ರ ಅಕ್ಕನ ಮಗಳ ಮದುವೆ ಇದೆ, ಅವನಿಗೆ ರಜೆಗಳಿಗೆಲ್ಲ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲೇ ತೋರಿಸೋಣ ಅಂತಂದ್ಬಿಟ್ಟು ಅಜ್ಜಂಪುರದಲ್ಲಿ ಒಂದು ನರ್ಸಿಂಗ್ ಹೋಮ್ ಇತ್ತು, ಅಲ್ಲೇ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡೆ. ಹೋದೆ. 11 ಗಂಟೆಗೆ ಬರೋಕ್ಕೆ ಹೇಳಿದ್ರು, ಹೋದೆ. ಒಂದು ಕಡೆಯಿಂದ ಒಂದು ಕಡೆ, ರೂಮಿಂದ ರೂಮು ಸುಮ್ಮನೆ ಕಳಿಸ್ತಾನೆ ಇದ್ದರು. ಒಂದು ಅರ್ಧ ಮುಕ್ಕಾಲು ಗಂಟೆ ಏನೇನೋ ತುಂಬ ಕ್ವಶನ್ಸ್ ಕೇಳ್ತಾರೆ. ನಮ್ಮ ಹಿಸ್ಟ್ರಿದೆಲ್ಲ, ಫಸ್ಟ್ ಪ್ರೆಗ್ನೆನ್ಸಿದಿರ್ಬೋದು, ಫಸ್ಟ್ ಬೇಬಿದಿರ್ಬೋದು, ಮತ್ತು ಹಸ್ಬೆಂಡ್ದು, ನಂದು ಯಾವುದಾದ್ರೂ ಮುಂಚೆ ಆಪ್ರೇಷನ್ ಆಗಿತ್ತಾ, ಹೀಗೆ ಸುಮಾರು ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಹೈಟು, ವೆಯ್ಟು, ಬಿ ಪಿ, ಅದು ಇದು ಏನೆಲ್ಲ ಚೆಕಪ್ ಮಾಡಬೇಕು ಎಲ್ಲ ಚೆಕಪ್ ಮಾಡಿದ್ರು. ಹಾಸ್ಪಿಟ್ಲೆಲ್ಲ ಚೆನ್ನಾಗಿತ್ತು, ಅದ್ರ ಬಗ್ಗೆ ಏನಿಲ್ಲ. ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದರು. ತುಂಬ ಕ್ರೌಡ್ ಇಲ್ಲ, ಯಾಕಂದರೆ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತಿದ್ದರಿಂದ ಅವ್ರು ಟೈಮಿಂಗ್ಸ್ ಕೊಡ್ತಿದ್ರು, ಇಷ್ಟು ಗಂಟೆಗೆ ಬನ್ನಿ ಅಂತ. ಹಾಗಾಗಿ ತುಂಬ ಕ್ರೌಡ್ ಇರಲಿಲ್ಲ, ಒಂದು 3-4 ಜನ ಇರ್ತಿದ್ರು ಅಷ್ಟೇ. ಸರಿ ಅಂದ್ಬಿಟ್ಟು ಒಂದು ಅಷ್ಟೊತ್ತು ಕೂತಿದ್ದೆ, ವೆಯ್ಟ್ ಮಾಡಿದೆ. ಸೊ ಡಾಕ್ಟ್ರ್ ಹತ್ರ ಹೋಗೋ ಟೈಮು ಬಂತು. ನಾನು ಹೋದೆ, ಎಲ್ಲ ಇದು ರೆಡಿ ಮಾಡಿಸ್ಕೊಂಡು, ಬುಕ್ ಅದು ಎಲ್ಲ ಒ ಪಿ ಡಿ ಕಾರ್ಡೆಲ್ಲ ಮಾಡಿಸ್ಕೊಂಡು ಒಳಗಡೆ ನಾನು ಹೋದೆ. ನನಗದು ಫಸ್ಟು ಏನು ಡಾಕ್ಟ್ರ ಒಂದು ಭೇಟಿ, ಅದೇ ನನಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ಇವಾಗ ನನ್ನ ಪುನರ್ವನ್ ಪ್ರೆಗ್ನೆನ್ಸಿನಲ್ಲಿ ನನ್ನ ಮತ್ತು ಡಾಕ್ಟ್ರದ್ದು ಒಂದು ಚೆನ್ನಾಗಿತ್ತು ಒಂಥರ. ಆಯಿತಾ, ನೋಡಿದ ತಕ್ಷಣ ಚೆನ್ನಾಗಿ ಮಾತಾಡ್ಸೋರು, ಸ್ಮೈಲ್ ಮಾಡೋರು, ಹೇಗಿದೆಯಾ, ಇವಾಗ ಹೇಗೆ ಅನ್ನಿಸ್ತಿದೆ ಅಂದ್ಕೊಂಡು ಹಿಂಗೆ ಈ ಥರ ಇರ್ತಿತ್ತು. ಬಟ್ ಅವರು ಆ ಡಾಕ್ಟ್ರು ಮುಖನೇ ನೋಡಲಿಲ್ಲ, ಸುಮ್ಮನೆ ಬಕ್ಕೊಂಡೆ ಏನೋ ರೆಕಾರ್ಡ್ಸ್ ಎಲ್ಲ ನೋಡಿಕೊಂಡು ಕೇಳಿದ್ರು. ಅದು ನನಗೆ ಯಾಕೋ ಒಂಥರ ಸಿಲ್ಕ್ ಮುಖ ಅಂತ ಅನ್ನಿಸ್ಬಿಡ್ತು. ಈಗ ನಾವು ಪ್ರೈವೇಟಿಗೆ ಹೋಗೋ ರೀಸನ್ ಏನು ಹೇಳಿ? ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ನಾವು ಗೌರ್ಮೆಂಟಿಗೆ ಹೋಗಲ್ಲ, ಏನಕ್ಕೆ ಹೋಗಲ್ಲ ಅಂದರೆ ಅದೇ ರೀಸನ್ನು. ತುಂಬ ರಶ್ ಇರುತ್ತೆ, ಸರಿಯಾಗಿ ನಮ್ಮನ್ನು ಅವರು ಗಮನಿಸೋಕ್ಕಾಗಲ್ಲ. ಪ್ರೈವೇಟಲ್ಲಾದರೆ ಚೆನ್ನಾಗಿ ಗಮನಿಸ್ಕೊತಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅನ್ನೋ ರೀಸನ್ಗೆ ನಾವು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ಪ್ರೈವೇಟಿಗೆ ಹೋಗ್ತೀವಿ. ಸೊ ನನಗದು ಯಾಕೋ ಕಂಫರ್ಟಬಲ್ ಅನ್ನಿಸ್ಲೇ ಇಲ್ಲ ನನಗೆ ಡಾಕ್ಟ್ರ್ ಜೊತೆ. ಸರಿ ಅಂದ್ಬಿಟ್ಟು ಸ್ಕ್ಯಾನ್ ಎಲ್ಲ ಮಾಡಿಸ್ತೀರಾ ಅಂದರು. ಹ್ಞೂ ಸರಿ ಆಯಿತು ಮಾಡಿಸ್ತೀನಿ ಅಂತ ಹೇಳಿದೆ. ಈಗ ಬೇಡ ಅನ್ನೋಕ್ಕಾಗುತ್ತಾ? ಫಸ್ಟ್ ಸ್ಕ್ಯಾನು, ನನಗೂ ಕ್ಯೂರಿಯಾಸಿಟಿ ಇತ್ತು. ಓಕೆ ಸರಿ ಮಾಡಿಸ್ತೀನಿ ಅಂತ. ಅವರು ಅಲ್ಲೇ ಇತ್ತು, ಆ್ಯಕ್ಚುಲಿ ಹೊರಗಡೆಗೇನವ್ರು ಬರಲಿಲ್ಲ, ಅವ್ರ ಹತ್ರನೇ ಸ್ಕ್ಯಾನ್ದೆಲ್ಲ ಇತ್ತು. ಮಲ್ಗಕ್ಕೆ ಹೇಳಿದ್ರು. ನನಗೆ ಓಕೆ ಸರಿ ಅಂದ್ಬಿಟ್ಟು ಆ ಡಾಕ್ಟ್ರು ಬಂದುಬಿಟ್ಟು ಅವರು ಇಂಟರ್ನಲ್ ಸ್ಕ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆಯಿತಾ, ಅದು ನನಗೆ ಇಷ್ಟ ಇಲ್ಲ. ಅದು ನನಗೇನೋ ಒಂಥರ ಕಂಫರ್ಟಬಲ್ ಇಲ್ಲ ನನಗೆ ಬೇಡ. ನಾನು ಎಷ್ಟು ಕೂಲಾಗಿ ಹೇಳ್ತಾ ಇದ್ದೀನಿ ಗೊತ್ತಾ? ಇಲ್ಲ ಮ್ಯಾಮ್ ನಂಗೆ ಬೇಡ, ನಂಗೆ ಭಯ ಆಗುತ್ತೆ, ನನಗೇನೋ ಕಂಫರ್ಟಬಲ್ ಇಲ್ಲ ಅದರಲ್ಲಿ, ನಾನು ನಾರ್ಮಲ್ ಸ್ಕ್ಯಾನ್ ಮಾಡಿಸ್ಕೊತೀನಿ. ನಾನು ಇಂಟರ್ನಲ್ ಸ್ಕ್ಯಾನ್ ನಾನು ಯಾವತ್ತೂ ಮಾಡಿಸ್ಕೊಂಡಿಲ್ಲ, ನನಗೇನೋ ಇದು ಇಂಟ್ರೆಸ್ಟ್ ಇಲ್ಲ. ನನಗೆ ಇಂಟ್ರೆಸ್ಟ್ ಇಲ್ಲ ಮೀನ್ಸ್ ಅನ್ನೋದಕ್ಕಿಂತ ನನಗೇನೋ ಕಂಫರ್ಟಬಲ್ ಇಲ್ಲ ಅಂತ. ಆ್ಯಕ್ಚುಲಿ ನಮ್ಮ ಪೇಷಂಟಿಗೆ ಅದನ್ನು ರಿಜೆಕ್ಟ್ ಮಾಡೋ ರೈಟ್ಸ್ ಇರುತ್ತೆ, ಆಯಿತಾ? ಅವ್ರ ಪರ್ಸ್ನಲ್, ಅದು ಇಂಟರ್ನಲ್ ಸ್ಕ್ಯಾನ್ ಮಾಡಲೇಬೇಕು ಅಂತ ಹಂಗೆ ಫೋರ್ಸ್ ಮಾಡೋಂಗಿಲ್ಲ. ಅವ್ರ ಪರ್ಮಿಷನ್ ಇಲ್ಲದೆ ಆ್ಯಕ್ಚುಲಿ ಅವ್ರು ಮಾಡೋಂಗೂ ಇಲ್ಲ, ಆಯಿತಾ? ಬಟ್ ಅವರು ಒಪ್ಕೊತಿಲ್ಲ. ಇಲ್ಲ ಬೇಡ, ಅದು ಹಿಂಗೆ ಬೇಡ ಅಂದರೆ ಹಿಂಗಾಗುತ್ತೆ ಅಂತ ಅಂದ್ಬಿಟ್ಟು ಒಂಥರ ರ್ಯಾಶಾಗಿಲ್ಲ ಮಾತಾಡಿದ್ರು. ಹೊಟ್ಟೆನ ಒಂಥರ ಫೋರ್ಸ್ಫುಲಿ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಮುಟ್ಟು ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತಾ, ಸ್ಕ್ಯಾನ್ ಮಾಡಿದ್ರೆ ಏನು ಗೊತ್ತಾಗುತ್ತೆ ಅಂದ್ಕೊಂಡೆಲ್ಲ ರ್ಯಾಶಾಗಿ ಮಾತಾಡಿದ್ರು. ಅದು ನನಗೆ ಇಷ್ಟನೇ ಆಗಲಿಲ್ಲ. ಸರಿ ಅಂದ್ಬಿಟ್ಟು ಹಾಗೆ ಮಾಡಿದ್ರು. ಇನ್ನೇನು ಮಾಡಲಿ, ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ ಮತ್ತೆ ನಾನು ಇಲ್ಲಿ ಯಾವತ್ತೂ ಬರಲೇಬಾರ್ದು ಅಂತ ಬೇಜಾರೇ ಆಗೋಯ್ತು ನನಗೆ ಅವತ್ತು. ಓಕೆ ಮಾಡಿದ್ರು, ಆಯಿತು ಅಂದ್ಬಿಟ್ಟು ನಾನು ಇಷ್ಟ ಇಲ್ಲದೆ ಹೋದ್ರೂ ಒಪ್ಕೊಂಡೆ ಸರಿ ಅಂತ ಅಂದ್ಬಿಟ್ಟು. ಅಲ್ಲಿ ನನಗೆ ಆ್ಯಕ್ಚುಲಿ ಸ್ಕ್ರೀನ್ ಕಾಣಿಸ್ತಾ ಇದೆ, ನಾನು ಹಿಂದೆ ಹಿಂಗೆ ಕತ್ತೆತ್ಕೊಂಡು ನೋಡ್ತಾ ಇದ್ದೆ, ಕಾಣಿಸ್ತು. ನನಗೆ ಗೊತ್ತಾಯ್ತು ಆ್ಯಕ್ಚುಲಿ ಇದು, ಇದೇನಪ್ಪ ಇದು ಎರಡೆರಡು ಕಾಣಿಸ್ತಿದೆಯಲ್ಲ ಅಂತ ಅನ್ನಿಸ್ಬಿಡ್ತು. ನಾನು ಒಂದ್ಸಲ ಅನ್ನಿಸ್ತು, ಟ್ವಿನ್ ಬೇಬಿ ಇರ್ಬೋದೇನೋ ಅಂತ. ಆಮೇಲೆ ನಾನು ಇರಲ್ವೇನೋ ಅಂತಲೂ ಒಂದೊಂದ್ಸಲ ಅನಿಸೋದು. ಆಮೇಲೆ ಡಾಕ್ಟ್ರು ನೋಡಿಬಿಟ್ಟು ಎರಡು ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ಒಂದು ತುಂಬ ಕ್ಲಿಯರಾಗಿ ಕಾಣಿಸ್ತಿತ್ತು, ಆಯಿತಾ, ಒಂದು ಬೇಬಿ ಮಾತ್ರ. ಇನ್ನೊಂದು ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಿರ್ಲಿಲ್ಲ. ಹೇಳಿದ್ರು ಇದು ಒಂದಂತೂ ಕ್ಲಿಯರಾಗಿ ಕಾಣಿಸ್ತಿದೆ, ಗೊತ್ತಾಗ್ತಿದೆ, ಮೆಜರ್ಮೆಂಟ್ ಎಲ್ಲ ಚೆಕ್ ಮಾಡಿ ಹೇಳಿದ್ರು. ಇನ್ನೊಂದು ಅದು ಬ್ಲೀಡಿಂಗಾ ಅಥವಾ ಸ್ಯಾಕಾ ಏನೋ ಗೊತ್ತಾಗ್ತಿಲ್ಲ ಅಂತ.
ಅಲ್ಲಿ ಸಿಸ್ಟ್ರೆಲ್ಲ ಇದ್ರಲ್ಲ ಅವ್ರನ್ನೂ ಎಲ್ಲ ಕರೆದು ತೋರಿಸಿದ್ರು, ನೋಡಿ ನೀವು ಒಂದು ಸಲ ನೋಡಿ ಗೊತ್ತಾಗುತ್ತಾ ಅಂತ ಅಂದ್ಬಿಟ್ಟು. ಅಲ್ಲಿ ಡಾಕ್ಟ್ರೇ ಕನ್ಫರ್ಮಾಗಿ ಏನೂ ಕನ್ಫರ್ಮ್ ಮಾಡೋಕ್ಕಾಗ್ತಿಲ್ಲ, ಏನು ಪಾಪ ಸಿಸ್ಟ್ರ್ ಹೆಂಗೆ ಕನ್ಫರ್ಮಾಗಿ ಹೇಳೋಕ್ಕಾಗತ್ತಲ್ವ. ಸೊ ಅವರು ಏನೂ ಹೇಳ್ತಾ ಇಲ್ಲ. ಸರಿ ಅಂದ್ಬಿಟ್ಟು ನಾನು ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಹೋದೆ. ಸೊ ಹೊರಗಡೆ ಹೋದ್ಮೇಲೆ ಅಲ್ಲಿ ಹೇಗೆ ಅಂತಂದರೆ ಅವ್ರು ಏನೂ ಹೇಳಲ್ಲ, ಡಾಕ್ಟ್ರ್ ಏನೂ ಹೇಳಲ್ಲ, ಕಳಿಸ್ತಾರೆ ಆಚೆ ಅಷ್ಟೇ, ಆಯಿತಾ. ಒಂದಷ್ಟು ಟೈಮ್ ತೊಗೊಂಡು ಅಲ್ಲಿ ನಮ್ಮದು ಒ ಪಿ ಡಿ ಕಾರ್ಡ್ ಇರುತ್ತಲ್ಲ ಅದರಲ್ಲೇನೋ ಒಂದಷ್ಟು ಏನೋ ಮೆನ್ಷನ್ ಮಾಡಿ ಬರೆದ್ಬಿಟ್ಟು ಕಳಿಸ್ಕೊಡ್ತಾರೆ. ಮತ್ತು ಇನ್ನೊಂದು ರೂಮಲ್ಲಿ ಒಬ್ರು ಇರ್ತಾರೆ, ಅವರು ನಮಗೆ ಮೆಡಿಸನ್ ಎಲ್ಲ ತೊಗೊಂಡು ಹೋದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಈ ಥರ ಮೆಡಿಸನ್ ಈ ಟೈಮಿಗೆ ಇದು ತೊಗೋಬೇಕು ಅಂದ್ಕೊಂಡೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತು ರಿಪೋರ್ಟಲ್ಲಿ ಏನಿದೆ ಅದನ್ನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ನಂಗೆ ತುಂಬ ಇಷ್ಟ ಆಯಿತು, ಆಯಿತಾ. ಅವರು ಪಾಪ ಪರವಾಗಿಲ್ಲ, ಖುಷಿಯಾಗಿ ಎಲ್ಲ ಮಾತಾಡಿದ್ರು, ಅದು ನನಗೆ ಇಷ್ಟ ಆಯಿತು. ಅವ್ರು ಏನು ಹೇಳಿಬಿಟ್ರು ಅಂದರೆ, ಅವ್ರಿಗೆ ಒಂಥರ ಖುಷಿ ಆದಂಗೆ ಅನ್ನಿಸ್ತು. ಟ್ವಿನ್ ಬೇಬಿ ಇದ್ದಂಗಿದೆ ಅಂತ ಅಂದರು. ಹೌದು, ಟ್ವಿನ್ ಬೇಬಿ ಅಂದ್ಕೊಂಡು ಹೇಳಿದೆ. ಅಲ್ಲೆಲ್ಲ ಮೆನ್ಷನ್ ಮಾಡಿದರು, ಫೀಟರ್ ಎ ಬಿ ಅಂತೆಲ್ಲ ಮೆನ್ಷನ್ ಮಾಡಿ ಅದರದ್ದು ಏಜು ಮತ್ತು ಲೆಂತ್ ಎಷ್ಟಿದೆ ಅದೆಲ್ಲ, ಮತ್ತು ನೆಕ್ಸ್ಟ್ ಇ ಡಿ ಡೇಟ್ ಯಾವಾಗ ಅದೆಲ್ಲದು ನೀಟಾಗಿ ಮೆನ್ಷನ್ ಮಾಡಿದರು. ಅವ್ರು ಅದೆಲ್ಲ ನೋಡಿಬಿಟ್ಟು ಹೇಳಿದ್ರು. ಸೊ ಇಲ್ಲಿ ಟ್ವಿನ್ ಬೇಬಿ ಇದೆ ಅಂತ ಹೇಳಿ ಬರ್ತಿದ್ದಾರೆ, ಆದರೆ ನಾವೇನು ಕನ್ಫರ್ಮಾಗಿ ಹೇಳೋಕ್ಕಾಗಲ್ಲ, ಆಯಿತಾ. ಇದರಲ್ಲಿ ನಿಮಗೆ ಒಂದು ಮಗು ಉಳ್ಕೊಬೋದು, ಇನ್ನೊಂದು ಮಗು ಹೋಗ್ಬೋದು, ಅಥವಾ 2 ಮಗುನೂ ಉಳ್ಕೊಬೋದು, ಅಥವಾ 2 ಮಗುನೂ ಹೋಗ್ಬೋದು. ಸೊ 3 ತಿಂಗಳು ಆಗೋವರೆಗೂ ನಾವು ಏನೂ ಹೇಳೋಕ್ಕಾಗಲ್ಲ. ಅದು ನೀವು ಏನೂ ಹೇಳೋಕ್ಕಾಗಲ್ಲ, ನಾವು ಏನೂ ಹೇಳೋಕ್ಕಾಗಲ್ಲ. ಸೊ ಇದು ಯಾವುದೂ ನಮ್ಮ ಕೈಯಲ್ಲಿಲ್ಲ ಅನ್ನೋ ಥರ ಹೇಳಿದ್ರು. ನನಗೆ ಆವಾಗ ಭಯ ಸ್ಟಾರ್ಟ್ ಆಯಿತು. ಅಲ್ಲಿ ಫಸ್ಟು ಟ್ವಿನ್ ಬೇಬಿ ಇದ್ದಂಗಿದೆ ಅಂತ ಅಂದಾಗಲೂ ನನಗೇನು ಟೆನ್ಷನೂ ಆಗಲಿಲ್ಲ, ಒಂಥರ ಒಳಗಡೆ ಒಂಥರ ಖುಷಿನೇ ಆಯಿತು. ಏನೋ ಒಂಥರ, ಆಯಿತಾ, ಅದು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಸೊ ಅವ್ರು ಆ ಥರ ಹೇಳಿದ ಮೇಲೆ ನನಗೆ ಸ್ವಲ್ಪ ಟೆನ್ಷನ್ ಶುರುವಾಯಿತು. ನಾನು ಆರಾಮಾಗಿದ್ದೆ, ಆವಾಗ ಭಯ ಶುರುವಾಯಿತು. ದೇವ್ರು ಕೊಟ್ಟ, ಇದು ಯಾಕಪ್ಪ ನಂಗೆ ಈ ಥರ ಕೊಟ್ಬಿಟ್ಟ ಅಂತ ಬೇಜಾರೇ ಆಗೋಯಿತು. ಆವಾಗ ಮೆಡಿಸನ್ ಎಲ್ಲ ಯಾವಾಗ ತೊಗೊಳಕ್ಕೆ ಶುರು ಮಾಡಿದೆ ಆವಾಗಲೇ ನನಗೆ ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಅವ್ರು ಕೇಳಿದ್ರೆ ಆ್ಯಕ್ಚುಲಿ ವಾಮಿಟಿಂಗ್ ಎಲ್ಲ ಇದೆಯಾ ಅಂತ. ನನಗೇನೂ ಇರಲಿಲ್ಲ, ನಾನು ಮಾಮೂಲಿಯಾಗಿದ್ದೆ. ಸರಿ ಅಂದ್ಬಿಟ್ಟು ಹೋದ್ವಿ ಮನೆಗೆ. ನಾನು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡೆ, ದೇವರೇ ಎಲ್ಲ ಆರೋಗ್ಯವಾಗಿರೋ ಥರ ಮಾಡಪ್ಪ. ನನಗೆ ಅವ್ರು ಯಾಕಂದರೆ ಒಂದು ಸ್ವಲ್ಪ ಡೌಟಲ್ಲೇ ಹೇಳಿದ್ರಲ್ವ, ಬ್ಲೀಡಿಂಗ್ ಇದ್ರೂ ಇರ್ಬೋದು, ಅಥವಾ 2 ಸ್ಯಾಕೆ ಇರ್ಬೋದು ಅಂತಲೂ ಹೇಳಿದರು. ಸೊ ನಾನು ಅದನ್ನೇ ದೇವ್ರ ಹತ್ರ ಬೇಡ್ಕೊತಿದ್ದೆ, ದೇವರೇ ಇದ್ದರೆ ಈಗ ನಂಗೆ ಟ್ವಿನ್ ಬೇಬಿ ಒಂದು ಹೋಗಲಿ ಒಂದು ಇರಲಿ ಅಂತ ನನಗೆ ಅದು ಬೇಡ, ಆಪ್ಷನ್ನೇ ಬೇಡ. ಇದ್ದರೆ ನನಗೆ 2 ಬೇಬಿನೂ ಹೆಲ್ದಿಯಾಗಿರಬೇಕು, ಇಲ್ಲ ಅಂದರೆ ಅವರು ಡೌಟಲ್ಲಿ ಹೇಳಿರೋ ಪ್ರಕಾರ ನನಗೆ 1 ಬೇಬಿ ಇರಬೇಕು. ಆ ಥರ ನಾನು ದೇವ್ರ ಹತ್ರ ಎಷ್ಟು ಬೇಡ್ಕೊಂಡು ನನಗೆ ಗೊತ್ತಿಲ್ಲ, ಆಯಿತಾ. ಸೊ ನಾನು ಅದಾದಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗಲೇ ಇಲ್ಲ. ನಾನು ಮೆಂಟಲಿ ಫಿಕ್ಸ್ ಆಗಿಬಿಟ್ಟೆ, ನಾನು ನೆಕ್ಸ್ಟಿಂದ ತೋರಿಸ್ಕೊಂಡ್ರೆ ನಾನು ಮಂತ್ಲಿ ಬೇಕಿದ್ರೆ ಅಜ್ಜಂಪುರದಿಂದ ಚಾಮರಾಜನಗರಕ್ಕೆ ಓಡಾಡ್ಕೊಂಡಿದ್ರು ಪರವಾಗಿಲ್ಲ, ಮಂತ್ಲಿ ಚೆಕಪ್ಪಿಗೆ. ಇನ್ನಂತೂ ಅಲ್ಲಿ ತೋರ್ಸೋದು ಬೇಡ ಅಂತಲೇ ನನಗೆ ನಿಜವಾಗ್ಲೂ ಅನ್ನಿಸ್ಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಮದುವೆ ಹತ್ರ ಬಂತು, ಊರಿಗೂ ಹೋದೆ. ಅಲ್ಲಿ ನೆಕ್ಸ್ಟು ತೋರಿಸೋಕ್ಕೆ ಅಂತ ಆ್ಯಕ್ಚುಲಿ ಅವರು 23rd ಏನೋ ಒಂದು 20 ಡೇಸ್ ಬಿಟ್ಟು ಬರೋಕ್ಕೆ ಹೇಳಿದರು. ನಾನು ಹೋಗಲಿಲ್ಲ, ಬಟ್ ಅಪಾಯಿಂಟ್ಮೆಂಟ್ ತೊಗೊಂಬಿಟ್ಟಿದ್ದೆ, ಅಂದರೂ ಹೋಗಲಿಲ್ಲ, ಕ್ಯಾನ್ಸಲ್ ಮಾಡಿದೆ ಅಪಾಯಿಂಟ್ಮೆಂಟ್ನ. ಆಮೇಲೆ ಬಿಡು, ನೆಕ್ಸ್ಟಿಂದ ಇಲ್ಲೇ ಚಾಮರಾಜನಗರದಲ್ಲೇ ತೋರಿಸ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ನಾನು ಹೋದೆ ಹಾಸ್ಪಿಟಲ್ಗೆ. ಎಷ್ಟು ಭಯದಲ್ಲಿ ಹೋಗಿದ್ದೀನಿ ಅಂದರೆ ನಾನು ಫುಲ್ಲು ಟೆನ್ಷನ್ನು. ಈಗ ಅವ್ರು ಡೌಟಲ್ಲಿ ಹೇಳ್ಬಿಟ್ಟಿದ್ದಾರೆ, ಒಂದು ಹೋದ್ರೂ ಹೋಗ್ಬೋದು, ಒಂದು ಇದ್ರೂ ಇರ್ಬೋದು ಅಂತ. ಅದು ನನಗೆ ಮನಸ್ಸಲ್ಲಿ ತುಂಬ ಭಯ ಇತ್ತು, ಆಯಿತಾ. ಸೊ ಇನ್ನೊಂದು ಕಡೆ ಆಮೇಲೆ ಏನು ಭಯ ಶುರುವಾಯಿತು, ಈಗ ಪುನರ್ವನ್ನ ಅಂದರೆ ಒಂದು ಮಗುನ ಸಾಕೋದೇ ಕಷ್ಟ ಆಗೋಗುತ್ತೆ ಕೆಲವರಿಗೆ. ಇನ್ನು 2 ಮಗು ಹೆಂಗಪ್ಪ ದೇವ್ರೆ. ಈಗ ನಾನು ಕೇಳಿರೋ ಪ್ರಕಾರ ಒಂದು ಮಗು ಹತ್ರ ಇನ್ನೊಂದು ಮಗು ಅಳುತ್ತೆ, ಒಂದು ಮಗುಗೆ ಜ್ವರ ಬಂದರೆ ಇನ್ನೊಂದು ಮಗುಗೆ ಜ್ವರ ಬರುತ್ತೆ, ಒಂದು ಮಗು ಮಲ್ಕೊಂಡ್ರೆ ಒಂದು ಮಗು ಮಲಗುತ್ತೆ, ಇನ್ನೊಂದು ಎದ್ದರೆ ಅದು ಎದ್ಬಿಡುತ್ತೆ, ಈ ಥರ ಎಲ್ಲ ಕೇಳಿದ್ದೆ. ಒಟ್ಟೊಟ್ಟಿಗೆ ಹೆಂಗಪ್ಪ 2 ಮಕ್ಕಳು ಸಾಕೋದು, ಆ ಥರನೂ ಒಂದೊಂದು ಸಲ ಅನಿಸೋದು. ಬಟ್ ಒಂದು ಹೋಗುತ್ತೆ, ಒಂದು ಇರುತ್ತೆ ಅಂತ ಅಂದಾಗ ಅದರ ಮುಂದೆ ಇದು ಏನೇನೂ ಅಲ್ಲ, ಆಯಿತಾ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನೋಡ್ಕೊಬೋದು, ಆ ಥರ ಆಗದೆ ಇರಲಿ ಅಂದ್ಕೊಂಡು ಹೋದೆ. ಸರಿ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಬರ್ತಿದ್ರು. ಅವತ್ತೇ ನಾನು ಹೋಗಿ ಸ್ಕ್ಯಾನ್ ಮಾಡಿಸ್ದೆ. ಸೊ ನನಗೆ ಅವರು ರಿಪೋರ್ಟ್ ಎಲ್ಲ ಕೊಟ್ಟು ನನಗೆ ಅಷ್ಟೊತ್ತು ನನಗೆ ಕಾಯೋ ತಾಳ್ಮೆನೇ ಇರಲಿಲ್ಲ. ನಾನು ಸ್ಕ್ಯಾನ್ ಮಾಡ್ತಾರಲ್ಲ ಅವ್ರನ್ನೇ ಕೇಳಿಬಿಟ್ಟೆ ಡೈರೆಕ್ಟಾಗಿ, 2 ಮಗು ಇದೆಯಾ, ಟ್ವಿನ್ ಬೇಬಿನಾ ಅಂತ. ಟ್ವಿನ್ ಬೇಬಿನಾ ಇಲ್ವಲ್ಲ ಅಂದರು. ಇಲ್ಲ, ನಾನು ಫಸ್ಟ್ ಸ್ಕ್ಯಾನ್ ಮಾಡಿಸಿದಾಗ ಆ ಥರ ಹೇಳಿದರು ಅಂದ್ಬಿಟ್ಟು ಹಳೆ ರಿಪೋರ್ಟು ಎಲ್ಲ ತೋರಿಸ್ದೆ.
ಸೊ ಆಮೇಲೆ ಅವರು ಮತ್ತೆ ಎಲ್ಲ ಚೆಕ್ ಮಾಡಿದ್ರು, ಮತ್ತೆ ಇನ್ನೂ ಒಂದು ಸಲ ಸ್ಕ್ಯಾನ್ ಮಾಡಿಬಿಟ್ಟು ನೋಡಿಬಿಟ್ಟು ಇಲ್ಲ ಟ್ವಿನ್ ಬೇಬಿ ಏನಿಲ್ಲ, ಸಿಂಗಲ್ ಬೇಬಿನೇ ಇದೆ ಅಂತ ಹೇಳಿದ್ರು. ನನಗೆ ಆವಾಗ ಸಮಾಧಾನ ಆಯಿತು. ಒಂದು ಮಗು ಹೋಗುತ್ತೆ, ಒಂದು ಮಗು ಇರುತ್ತೆ ಅಂದರೆ ಅದು ಹೆಂಗಾಗುತ್ತೆ ಹೇಳಿ ಅಲ್ವಾ? ಅದು ನನಗೆ ಮನಸ್ಸಲ್ಲಿ ತುಂಬ ಉಳ್ಕೊಂಬಿಟ್ಟಿತ್ತು. ಆಗ ನನಗೆ ಅವತ್ತು ಸಮಾಧಾನ ಆಯಿತು. ಆ ಒಂದು ಟೆನ್ಷನಲ್ಲಿ ನಾನು ಅವತ್ತು ಹಾಸ್ಪಿಟ್ಲಲ್ಲಿ ಏನೂ ವೀಡಿಯೋನೂ ಮಾಡ್ಕೊಂಡಿಲ್ಲ, ಏನೂ ಇಲ್ಲ. ಅದೊಂದು ಕನ್ಫರ್ಮ್ ಆಗಬೇಕಿತ್ತು, ಟ್ವಿನ್ ಬೇಬಿ ಇದೆಯಾ, ಇದ್ದರೆ ಅದು ಎರಡು ಹೆಲ್ದಿಯಾಗಿದೆಯಾ, ಅದರದ್ದು ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿ ಬಂದಿದೆಯಾ, ಅದಷ್ಟು ನಾನು ತಿಳ್ಕೊಬೇಕಿತ್ತು. ಸೊ ಅದು ಕನ್ಫರ್ಮ್ ಆಯಿತು. ಆವಾಗ ನನಗೆ ಸಮಾಧಾನ ಆಯಿತು. ಸೊ ಇದು ನನ್ನ ಟ್ವಿನ್ ಬೇಬಿ ಕತೆ. ಓಕೆ ಗೈಸ್, ಮತ್ತೆ ಹೊಸ ವ್ಲಾಗ್ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಇಟ್, ಬಾಯ್.